ಓಕೆ, ಎಲ್ಲರಿಗೂ ನಮಸ್ಕಾರ. ಇದು ಡಾಕ್ಟರ್ ಮಹೇಶ್ ಭಟ್, ನಿಮ್ಮ ಅಚ್ಚುಮೆಚ್ಚಿನ ಕಂಪ್ಯೂಟರ್ ಸಂಸ್ಥೆ ಧಾರವಾಡ ವತಿಯಿಂದ. ಆ್ಯಕ್ಚುಲಿ ನಾನು ಈ ಒಂದು ವಿಡಿಯೋನ ನಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ನಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು 1ನೇ ಮಾರ್ಚ್ ನಾವು ಒಂದು ಚಿಂತನ ಮಂಥನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಅವರು ಬಂದು ಜನಗಳನ್ನು ತುಂಬ ಹೃದಯಪೂರ್ವಕವಾಗಿ ಒಂದು ಎಂಟರ್ಟೈನ್ಮೆಂಟ್ ಮಾಡಿದರು. ಅದಲ್ಲದೆ ಒಂದು ವಿಚಿತ್ರವಾದ ಸಂಗತಿ ಅಂದರೆ, ಈಗ ಮನುಷ್ಯನಿಗೆ ತದ್ರೂಪಿ ಅಂತ ಸೇಮ್ ಒಬ್ಬರ ಥರನೇ ಒಬ್ಬರು ಇರೋದು ನೋಡಿದ್ದೀನಿ. ಆದರೆ ಗುಣಗಳನ್ನು ಬದಲಾಯಿಸ್ಕೊಳ್ಳೋದು ಭಾಳ ಕಷ್ಟ. ನಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಥೇಟ್ ಅದೇ ಥರ ಪುನೀತ್ ರಾಜ್ಕುಮಾರ್ ಥರನೇ ಇರೋದಲ್ಲದೆ ಅವರು ತುಂಬ ಹೃದಯದಿಂದ ಪುನೀತ್ ರಾಜ್ಕುಮಾರ್ ಅವರ ಒಂದು ಹೃದಯವಂತಿಕೆ, ಆಮೇಲೆ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಇವರು ಅತ್ಯಂತ ಅದ್ಭುತವಾಗಿ ಜನಗಳ ಒಂದು ಪ್ರೀತಿ ಪಾತ್ರರಾಗಿ ಈ ನಮ್ಮ ಕಾರ್ಯಕ್ರಮವನ್ನು ಅಚ್ಚುಮೆಚ್ಚಾಗಿ ಅವರು ಮಾಡಿಕೊಟ್ಟಿದ್ದಕ್ಕೆ ನಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಮಗೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಈಗ ಒಂದು 8 ವರ್ಷದಿಂದ ಪರಿಚಯ. ಅವರು ಬಂದಿರತಕ್ಕಂಥ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿರ್ತವೆ. ನಮ್ಮ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಟೋನ್ ಲಾಕ ಧಾರವಾಡ ಅಂದ ತಕ್ಷಣ ಎಲ್ಲರಿಗೂ ಸದ್ಯಕ್ಕೆ ನಾವು ಒಂದು ಪ್ರಸಿದ್ಧವಾಗಿರುವುದು ಓನ್ಲಿ ಒಂದು ಉದ್ಯೋಗ ಅವಕಾಶಗಳು ಮತ್ತು ಕಂಪ್ಯೂಟರ್ ತರಬೇತಿಗೆ ಮಾತ್ರ ನಾವು ಸೀಮಿತವಾಗಿದ್ವಿ. ಈಗ ನಮಗೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಕೊಲಾಬ್ರೇಟ್ ಆಗಿರೋದ್ರಿಂದ ನಮಗೆ ಜೊತೆಗೆ ಸಮಾಜ ಸೇವೆಗಳು, ಆಮೇಲೆ ಒಂದು ಪ್ರೋಗ್ರಾಮ್ಗಳಲ್ಲಿ ಯಾವ ಥರ ನಾವು ಒಂದು ಎಂಜಾಯ್ಮೆಂಟ್ ಮಾಡಬೇಕು, ಆಮೇಲೆ ಊಟದಲ್ಲಿ ಒಂದು ಉಪ್ಪಿನಕಾಯಿ ಇರೋ ಥರ ನಮಗೆ ಬೇರೆ ಒಂದು ಸೋಷಿಯಲ್ ಜೀವನವೂ ಹೇಗಿರಬೇಕು ಅಂತ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಅಷ್ಟೇ ಅದ್ಭುತವಾಗಿ ನಮಗೆ ತೋರಿಸ್ಕೊಟ್ರು. ಸೊ ಈ ವಿಡಿಯೋ ಮಾಡ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅವರನ್ನು ನಾವು ಪದೇ ಮತ್ತೆ ಕರೆಸಿ ನಾವು ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಧಾರವಾಡದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತಲೇ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇದೇ ಥರ ಸರ್, ನೀವು ಪ್ರತಿ ವರ್ಷ ಬಂದು ನಮಗೆ ಆಶೀರ್ವಾದ ಮಾಡಿ ಆಮೇಲೆ ಜನಗಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಏನಾಗುತ್ತೆ, ಒಂದು ಎಜುಕೇಷನ್ನಿಗೆ ಭಾಳ ಒಂದು ಪ್ರಾಮುಖ್ಯತೆ ಇರುತ್ತದೆ. ಯಾಕಂದರೆ ನಮ್ಮ ಕೆಲವು ವಿಡಿಯೋಗಳಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಜೀವಂತ ಇದ್ದಾಗ ನೀವೆಲ್ಲ ನೋಡಿರ್ಬೋದು, ಅವರು ಗಮನ ಹರಿಸ್ತಾ ಇದ್ದಿದ್ದು ಎಲ್ಲಪ್ಪ ಅಂದರೆ, ಯಾವುದೇ ಮಕ್ಕಳನ್ನು ಅವರು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮಾಡುವಾಗ ಅವರೇನು ಹೇಳ್ತಾರೆ, ಮಕ್ಕಳಲ್ಲಿ ನಾವು ದೇವರನ್ನು ಕಾಣಬೇಕು ಮತ್ತು ಎಜುಕೇಷನ್ನಿಗಾಗಿ ಇರ್ತಕ್ಕಂಥ ಸಂಸ್ಥೆಗಳಿಗೆ ಅವರು ಅನುದಾನಗಳು ಭಾಳ ಬಿಡುಗಡೆ ಮಾಡಿದ್ದಾರೆ. ಅದೇ ಥರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವರ ಒಂದು ನೆರಳಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಒಂದು ಅಳೆಳು ಸೇವೆ ಇದು. ನಾವು ಪುನೀತ್ ರಾಜ್ಕುಮಾರ್ ಅವರು ಅಷ್ಟು ಎತ್ತರಕ್ಕೆ ಮಾಡೋಕ್ಕಾಗಲ್ಲ, ಆದರೆ ನಾವು ಅಟ್ಲೀಸ್ಟ್ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಸಂಬಂಧಿಕರಾಗಿ ಮತ್ತು ಸೋದರ ಸಂಬಂಧಿಗಳಾಗಿ ಇಂಥ ಒಂದು ಎಜುಕೇಷನ್ ರಿಲೇಟೆಡ್ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೋಗೋಣ. ನಿಮ್ಮ ಒಂದು ಸಹಾಯ ನಮಗೆ ಯಾವಾಗಲೂ ಇರಬೇಕು ಜೂನಿಯರ್ ಪುನೀತ್ ರಾಜ್ಕುಮಾರ್. ಥ್ಯಾಂಕ್ ಯು ಸೋ ಮಚ್.